ನಮಸ್ಕಾರ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಎಷ್ಟು ಸಂಖ್ಯೆಯ ಕನಿಷ್ಠ ಸದಸ್ಯರು ಚುನಾವಣೆಯಲ್ಲಿ ಗೆದ್ದರೆ ಗ್ರಾಮ ಪಂಚಾಯಿತಿ ರಚಿಸಬಹುದು? ಒಂದು ಗ್ರಾಮ ಪಂಚಾಯಿತಿ ಕ್ರಮಬದ್ಧವಾಗಿ ರಚನೆ ಆಗಬೇಕಂದ್ರೆ ಕನಿಷ್ಠ ಎಷ್ಟು ಸದಸ್ಯರು ಆ ಚುನಾವಣೆಯಲ್ಲಿ ಗೆದ್ರಪ್ಪ ಅಂದ್ರೆ ಆ ಗ್ರಾಮ ಪಂಚಾಯಿತಿ ಕ್ರಮಬದ್ಧವಾಗಿ ರಚನೆ ಆಗುತ್ತೆ ಅನ್ನೋದು ಈ ಪ್ರಶ್ನೆದ ಅರ್ಥ. ನೋಡಿ, ಒಂದು ಗ್ರಾಮ ಪಂಚಾಯಿತಿ ಕ್ರಮಬದ್ಧವಾಗಿ ರಚನೆ ಆಗಬೇಕಂದ್ರೆ ಎರಡನೇ ಮೂರರಷ್ಟು ಸಂಖ್ಯೆಯ ಸದಸ್ಯರು ಆ ಗ್ರಾಮ ಪಂಚಾಯಿತಿಯಲ್ಲಿ ಚುನಾಯಿತ ಸದಸ್ಯರಿದ್ದರಂದ್ರೆ ಆ ಗ್ರಾಮ ಪಂಚಾಯಿತಿ ರಚನೆ ಮಾಡಬಹುದು. ಅಲ್ಲಿ ಒಂದು ಗ್ರಾಮ ಪಂಚಾಯಿತಿಯನ್ನ ರಚನೆ ಮಾಡಬಹುದು. ಒಟ್ಟು ಸಂಖ್ಯೆಯ 2/3 ಸದಸ್ಯರು ಚುನಾವಣೆಯಲ್ಲಿ ಗೆದ್ರೆ ಆ ಗ್ರಾಮ ಪಂಚಾಯಿತಿಯನ್ನ ರಚನೆ ಮಾಡಬಹುದು. ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ? ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನು ಯಾರು ತಯಾರಿಸುತ್ತಾರೆ? ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ತಹಸೀಲ್ದಾರ್, ಅಸಿಸ್ಟೆಂಟ್ ಕಮಿಷನರ್ ಅಂತೇಳಿ ಇಲ್ಲಿ ಆಪ್ಷನ್ಸ್ ಕೊಟ್ಟಾರ. ಆಪ್ಷನ್ ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ ಮಾತ್ರ, ಯಾವುದೂ ಅಲ್ಲ. ಇಲ್ಲಿ ನೋಡಿ, ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನ ಯಾರು ತಯಾರಿಸ್ತಾರಪ್ಪ ಅಂತ ಹೇಳಿದ್ರೆ ತಹಸೀಲ್ದಾರ್ ಅವರು. ಆಪ್ಷನ್ ಎ ಮಾತ್ರ ಸರಿ. ಗ್ರಾಮ ಪಂಚಾಯಿತಿಯ ಮತದಾರರ ಪಟ್ಟಿಯನ್ನ ತಹಸೀಲ್ದಾರರು ತಯಾರು ಮಾಡ್ತಾರೆ. ಗ್ರಾಮ ಪಂಚಾಯತ್ ಪ್ರದೇಶದ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಕರಣ ಯಾವುದು? ಗ್ರಾಮ ಪಂಚಾಯಿತಿ ಪ್ರದೇಶದ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಕರಣ 22. ಈ ಗ್ರಾಮ ಪಂಚಾಯಿತಿ ಪ್ರದೇಶದ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದ ಪ್ರಕರಣ 22. ಸದಸ್ಯರ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಎಷ್ಟು ವರ್ಷಗಳ ಕಾಲ ಸದಸ್ಯತ್ವಕ್ಕೆ ಅನರ್ಹರನ್ನಾಗಿ ಮಾಡಲಾಗುತ್ತದೆ? ಗ್ರಾಮ ಪಂಚಾಯಿತಿ ಸದಸ್ಯರ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ಎಷ್ಟು ವರ್ಷಗಳ ಕಾಲ ಸದಸ್ಯತ್ವ ಅವರನ್ನ ರದ್ದು ಮಾಡಲಾಗುತ್ತದೆ, ಅನರ್ಹರನ್ನಾಗಿ ಮಾಡಲಾಗುತ್ತದೆ? 5 ವರ್ಷ. ಏನು ಸದಸ್ಯರು ಭ್ರಷ್ಟಾಚಾರ ಮಾಡಿ ಸಿಕ್ಕಿಬಿದ್ರಪ್ಪ ಅಂದ್ರೆ ಅವರನ್ನ 5 ವರ್ಷಗಳವರೆಗೆ ಗ್ರಾಮ ಪಂಚಾಯಿತಿಯ ಸದಸ್ಯತ್ವಕ್ಕೆ ಅನರ್ಹರನ್ನಾಗಿ ಮಾಡಲಾಗುತ್ತೆ. ಬಾಕಿ ಪ್ರಕರಣಗಳ ವರ್ಗಾವಣೆಗೆ ಸಂಬಂಧಿಸಿದಂತೆ ತಿದ್ದುಪಡಿ ಯಾವುದು? ನೋಡಿ, ಬಾಕಿ ಪ್ರಕರಣಗಳ ವರ್ಗಾವಣೆಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದಂದ್ರೆ 2ನೇ ತಿದ್ದುಪಡಿ 2015. 2015ರ 2ನೇ ತಿದ್ದುಪಡಿ. 2015ರಲ್ಲಿ ತಿದ್ದುಪಡಿಯಾಗಿದೆ. ಅದರಲ್ಲಿ 2ನೇ ತಿದ್ದುಪಡಿ ಈ ಬಾಕಿ ಪ್ರಕರಣಗಳ ವರ್ಗಾವಣೆಗೆ ಸಂಬಂಧಿಸಿದೆ. ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಕಿರುಹೊತ್ತಿಗೆ ಮತ್ತು ಭಿತ್ತಿಪತ್ರ ಮುದ್ರಿಸುವುದರ ಬಗ್ಗೆ ತೀರ್ಮಾನವನ್ನು ಯಾರಿಗೆ ತಿಳಿಸಬೇಕು? ನೋಡಿ, ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಭಿತ್ತಿಪತ್ರಗಳು ಅನ್ನು ಮುದ್ರಿಸುವುದರ ಬಗ್ಗೆ ತೀರ್ಮಾನವನ್ನು ಯಾರಿಗೆ ತಿಳಿಸಬೇಕು ಅಂತ ಇದೆ. ನೋಡಿ, ಜಿಲ್ಲಾ ಮ್ಯಾಜಿಸ್ಟ್ರೇಟರ್ ಇರ್ತಾರಲ್ಲ, ಇವರು ಗ್ರಾಮ ಪಂಚಾಯಿತಿ ಚುನಾವಣೆಯಲ್ಲಿ ಪಾಂಪ್ಲೆಟ್ ಏನು ಮಾಡಿಸಿರ್ತಾರಲ್ಲ, ಆ ಪಾಂಪ್ಲೆಟ್ ಮಾಡಿಸ್ಬೇಕಪ್ಪ ಅಂತ ಹೇಳಿದ್ರೆ ಯಾರು ತೀರ್ಮಾನವನ್ನು ತಿಳಿಸ್ಬೇಕಂದ್ರೆ ಜಿಲ್ಲಾ ಮ್ಯಾಜಿಸ್ಟ್ರೇಟರ್ಗೆ ತಿಳಿಸ್ಬೇಕು. ಆ ಪಾಂಪ್ಲೆಟ್ ತಯಾರು ಮಾಡಿದಿರ್ತಕ್ಕಂತಹ ಪ್ರೆಸ್ನವ್ರದ್ದು ಹೆಸರು ಮತ್ತು ಅವ್ರದ್ದು ಫೋನ್ ನಂಬರ್ ಇರಬೇಕಾಗುತ್ತೆ. ಸದಸ್ಯರ ಆಸ್ತಿಗಳ ಹೊಣೆಗಾರಿಕೆ ಘೋಷಣೆಯ ಸರಿಯಾದ ಹೇಳಿಕೆ. ನೋಡಿ, ಸದಸ್ಯರ ಆಸ್ತಿಗಳ ಹೊಣೆಗಾರಿಕೆ ಸರಿಯಾದ ಹೇಳಿಕೆ. ಎ, ಸದಸ್ಯನ 2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯ ಹೊಂದಿದ್ರೆ ಅವಿಭಕ್ತ ಕುಟುಂಬದ 2 ಲಕ್ಷಕ್ಕಿಂತ ಹೆಚ್ಚು. ಎ ಮಾತ್ರ, ಬಿ ಮಾತ್ರ, ಎ ಮತ್ತು ಬಿ. ನೆಕ್ಸ್ಟ್ ಯಾವುದು ಅಲ್ಲ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದ ಆಯ್ಕೆ ಯಾವುದಂದ್ರೆ ಒಬ್ಬ ಚುನಾಯಿತ ಸದಸ್ಯ ತನ್ನ ಆಸ್ತಿ ಮತ್ತು ಹೊಣೆಗಾರಿಕೆಯನ್ನು ಘೋಷಣೆ ಮಾಡೋದ್ರ ಬಗ್ಗೆ ಹೇಳಿಕೆ ಯಾವುದಂತ ಸರಿಯಾದ ಹೇಳಿಕೆಗಳಿದ್ದಾರೆ. 2 ಹೇಳಿಕೆಗಳು ಸರಿಯಾದ. ಸದಸ್ಯನು 2 ಲಕ್ಷಕ್ಕಿಂತ ಚರಚರ ಆಸ್ತಿಯನ್ನು ಹೊಂದಿದ್ರೆ, ಅವಿಭಕ್ತ ಕುಟುಂಬದ 2 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೊಂದಿದ್ರೆ ಅದನ್ನ ಚುನಾವಣಾ ಆಯೋಗಕ್ಕೆ ಸಲ್ಲಿಸಬೇಕಾಗುತ್ತೆ. ಎ ಮತ್ತು ಬಿ 2 ಸರಿ. ಗ್ರಾಮ ಪಂಚಾಯತ್ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳ ಮೀಸಲಾತಿ ಘೋಷಣೆ ಮಾಡುವವರು ಯಾರು? ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸ್ಥಾನಗಳ ಮೀಸಲಾತಿ ಘೋಷಣೆ ಮಾಡುವರು ಯಾರಂದ್ರೆ ಅಸಿಸ್ಟೆಂಟ್ ಕಮಿಷನರ್, ಸರ್ಕಾರ, ಡಿಸಿ ಅಂತ ಕೊಟ್ಟಾರ. ಇದಕ್ಕೆ ಸರಿಯಾದ ಆಯ್ಕೆ ಡಿಸಿ. ಸಿ. ನೋಡಿ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಮೀಸಲಾತಿಯನ್ನ ಘೋಷಣೆ ಮಾಡೋರು ಯಾರಂದ್ರೆ ಡಿಸಿ ಅವರು. ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ಪ್ರಕರಣ ಯಾವುದು? ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ
ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ಪ್ರಕರಣ ಯಾವುದು? ಪ್ರಕರಣ 45. ಪ್ರಕರಣ 45 ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಸೇವಾ ಷರತ್ತುಗಳ ಬಗ್ಗೆ ಹೇಳುತ್ತೆ. ಪ್ರಕರಣ 50 ಯಾವುದಕ್ಕೆ ಸಂಬಂಧಿಸಿದೆ? ಪ್ರಕರಣ 50 ಯಾವುದಕ್ಕೆ ಸಂಬಂಧಿಸಿದೆ? ಸಭೆಗಳ ಕಾರ್ಯವಿಧಾನದ ಬಗ್ಗೆ. ಆಪ್ಷನ್ 2 ಇದೆಯಲ್ಲ. ಪ್ರಕರಣ 50 ಗ್ರಾಮ ಪಂಚಾಯಿತಿಯ ಸಭೆಗಳ ಕಾರ್ಯವಿಧಾನದ ಬಗ್ಗೆ ತಿಳಿಸುತ್ತೆ. ನೆಕ್ಸ್ಟ್, ಗ್ರಾಮ ಪಂಚಾಯತ್ ಪ್ರದೇಶದ ವನ್ಯಜೀವಿ ಸಂರಕ್ಷಣೆಯನ್ನು ಸಂವಿಧಾನದ ಯಾವ ಕಲಂನಲ್ಲಿ ತಿಳಿಸಲಾಗಿದೆ? ಗ್ರಾಮ ಪಂಚಾಯತ್ ಪ್ರದೇಶದ ವನ್ಯಜೀವಿ ಸಂರಕ್ಷಣೆಯನ್ನು ಸಂವಿಧಾನದ ಯಾವ ಕಲಂನಲ್ಲಿ ತಿಳಿಸಲಾಗಿದೆ? ಆಪ್ಷನ್ ಎ 48A ಕಲಂನಲ್ಲಿ ಈ ಗ್ರಾಮ ಪಂಚಾಯತಿ ಪ್ರದೇಶದಲ್ಲಿ ವನ್ಯಜೀವಿ ಸಂರಕ್ಷಣೆ ಬಗ್ಗೆ ಹೇಳುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಕ್ಲಾಸ್ನಲ್ಲಿ ಸಿಗ್ತೀನಿ. ನಮಸ್ಕಾರ.